ರಾಗಿಣಿ ಪಾತ್ರದ ಮೂಲಕ ಮಜಾ ಭಾರತ ಸೇರಿದಂತೆ ಗಿಚ್ಚಿಗಿಲಿಲಿ ಸಾಕಷ್ಟು ಕಾರ್ಯಕ್ರಮದಲ್ಲಿ ಎಲ್ಲರನ್ನ ರಂಜಿಸ್ತಿದ್ದ ರಾಘವೇಂದ್ರ ಅವರು ಈಗ ಒಳ್ಳೆ ಪಾತ್ರದಲ್ಲಿ ಶ್ರೀದೇವಿ ಮಹಾತ್ಮೆ ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಿರುವಂಥದ್ದು ಸಖತ್ತಾಗಿರೋ ರೋಲ್ ಕೊಟ್ಟಿದ್ದಾರೆ. ನಾನಂತೂ ಅವ್ರನ್ನ ಬೇರೆ ರೋಲ್ನಲ್ಲಿ ಅವ್ರನ್ನ ನೋಡಬೇಕು ಅಂತ ತುಂಬ ಇಷ್ಟಪಡ್ತಾ ಇದ್ದೆ. ಸೊ ಅದೇ ರೀತಿ ರೋಲ್ ಕೊಟ್ಟಿರುವಂಥದ್ದು ಸಖತ್ತಾಗಿ ಆ್ಯಪ್ಟ್ ಕೂಡ ಆಗಿದೆ. ಏನಿದು ನಾರಾಯಣ 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 ಅಷ್ಟೇ. ಎಲ್ರಿಗೂ ಹಾಯ್, ಎಲ್ಲ ವೀಕ್ಷಕರಿಗೂ ನಮಸ್ತೆ. ಯಾಕಂದರೆ ಇದು ತುಂಬ ಜನ ಸುಮಾರು ಸಮಯದಿಂದ ಕೇಳ್ತಾ ಇದ್ರು, ಹೆಣ್ಣು ಪಾತ್ರದಲ್ಲಿ ನಾವು ನಿಮ್ಮನ್ನು ತುಂಬ ನಾವು ನೋಡಿದ್ದೀವಿ, ನೀವೊಂದು ವಿಭಿನ್ನ ಪಾತ್ರದಲ್ಲಿ ಬರಬೇಕು ಅಂತ ಸುಮಾರು ಜನರ ಒಂದು ಆಸೆ ಇತ್ತು. ಸೊ ಹಾಗಾಗಿ ನಾನು ಹುಡುಕ್ತಾ ಇದ್ದೆ ಪಾತ್ರ. ಅಂದರೆ ಇವಾಗ ನಾರ್ಮಲಾಗಿ ಹುಡುಗನ ಥರ ಆ್ಯಕ್ಟ್ ಮಾಡೋಕ್ಕೆ ನಾನು ಎಲ್ಲ ಕಡೆ ನಾನು ನಾರ್ಮಲಾಗಿ ಓಡಾಡ್ತೀನಲ್ಲ, ಶರ್ಟ್ ಪ್ಯಾಂಟ್ ಹಾಕ್ಕೊಂಡು. ಏನಾದರೂ ಹುಡುಗನ ಪಾತ್ರದಲ್ಲೇ ಡಿಫ್ರೆಂಟಾಗಿ ಇರಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಅಟ್ ದ ರೈಟ್ ಟೈಮ್ ಸ್ಟಾರ್ಸ್ ಸುವರ್ಣ ವಾಹಿನಿಯಲ್ಲಿ ಶ್ರೀದೇವಿ ಮಹಾತ್ಮೆ ಅನ್ನೋ ಒಂದು ಸೀರಿಯಲಲ್ಲಿ ನಾರದ ಪಾತ್ರ, ಆ ಪಾತ್ರನೇ ಒಂಥರ ತುಂಬ ಅದ್ಭುತವಾದಂಥ ಪಾತ್ರ. ನೋಡಿ ಎಷ್ಟು ಒಳ್ಳೆ ಪಾತ್ರ. ಕಪಟಿ ಅನ್ನೋ ಒಂದು ಆರೋಪ ಇದ್ರೂ ಲೋಕ ಕಲ್ಯಾಣ ಮಾಡೋವಂಥ ಪಾತ್ರ. ಸೊ ಹಾಗಾಗಿ ನನಗೆ ತುಂಬ ಇಷ್ಟಪಟ್ಟು ನಾನು ಮಾಡ್ತಿರೋವಂಥ ಒಂದು ಕ್ಯಾರೆಕ್ಟರ್ ಇದು. ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಿಮಗೆ. ಅಂದರೆ ರಾಗಿಣಿ ಆಗಿ ಕೂಡ ಒಂದು ಹುಡುಗಿ ಪಾತ್ರದಲ್ಲೂ ಕೂಡ ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅವಾಗಲೇ ಮಕ್ಕಳು ಬಂದು ಹೇಳ್ತಾ ಇದ್ರು, ನಿಮ್ಮ ನೋಡಿ ನಿಮ್ಮ ರೋಲ್ ಚೆನ್ನಾಗಿರುತ್ತೆ ಹುಡುಗಿ ಆಗಿ ಅಂತ ಹೇಳ್ಬಿಟ್ಟು. ಹೌದು ಹೌದು ಹೌದು. ಅಲ್ಲ, ನೀವು ನಾನೇ ಹಾಕೊಳ್ಳೋದು. ಸೊ ಇವಾಗ ಆಲ್ಮೋಸ್ಟ್ ಸುಮಾರು ವರ್ಷದಿಂದ ಹೆಣ್ಣು ಪಾತ್ರ ನಮ್ಮ ಹಾಕಿ 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 ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಅದು ಈಸಿ ಆಗಿಬಿಟ್ಟಿದೆ. ಸ್ಯಾರಿ ಯಾರಾದರೂ ಒಂದು ಸ್ವಲ್ಪ ಸ್ಯಾರಿ ಉಲ್ಟಾ ಪಟ್ಟ ಹಾಕೊಂಡ್ಬಿಟ್ಟಿದ್ರೆ ನಂಗೆ ಅದು ಬೇಗ ಗೊತ್ತಾಗ್ಬಿಡುತ್ತೆ, ಅದು ಹಂಗಲ್ಲ ಹಿಂಗೆ ಅಂತ. ಈಸಿ 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 ಇದಂತೂ ನೋಡಿ, ಅದು ಈಸಿ ಅಂದರೆ ಇದು ಇನ್ನೂ ಕಂಫರ್ಟೇಬಲ್ ಕೊಟ್ಬಿಟ್ರು ನನಗೆ. ಆರಾಮಾಗಿರ್ಬೋದು, ಒಂದು ಮಾಲೆ ಒಂದಿಷ್ಟು ಮಣಿ ಹಾಕೊಂಡ್ಬಿಟ್ರೆ ಆರಾಮ್ ಕ್ಯಾರೆಕ್ಟ್ರು. ನೋಡಿ, ಎಲ್ಲರೂ ಅಂದ್ಕೊಳ್ತಾ ಇದ್ರು ಬೇರೆ ರೀತಿ ರೋಲ್ಗಳಿಗೆ ಸೆಟ್ ಆಗ್ತಾರಾ ಇಲ್ವಾ ಅಂತ. ಕರೆಕ್ಟಾಗಿ ಆ್ಯಪ್ಟ್ ಆಗಿದೆ, ಚೆನ್ನಾಗಿ ಕಾಣಿಸ್ತಿದೆ. ನಾರದನ್ನೇ ನೋಡಿದಾಗ ಅನಿಸುತ್ತೆ. ಇಲ್ಲ, ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂತ ಹೇಳಿದರೆ ಒಬ್ಬ ಕಲಾವಿದನಿಗೆ ಅವರು ಮಾಡೋ ಪ್ರತಿಯೊಂದು ಪಾತ್ರನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕ್ಯಾರೆಕ್ಟರ್ಗಿಂತ ಇನ್ನೊಂದು ಕ್ಯಾರೆಕ್ಟ್ರ್ ಎವ್ರಿ ಟೈಮ್ ನಾವು ಒಂದು ಸಿನಿಮಾಗೆ ಹೋದ್ವಿ ಅಂತ ಅಂದ್ರೂ ಈ ಪಾತ್ರ ನಾನು ಮಾಡಬೇಕಾಗಿತ್ತು. ಆ ಥರ ಎಲ್ಲ ಕಲಾವಿದರಿಗೂ ಅನಿಸುತ್ತೆ. ನನಗೊಂದು ಆಸೆ ಇತ್ತು, ಪೌರಾಣಿಕ ಪಾತ್ರ ನಾನು ಮಾಡಬೇಕು ಅನ್ನೋದು ತುಂಬ ದಿನಗಳ ಆಸೆ. ಅದರಲ್ಲೂ ಈ ಪಾತ್ರ ಸಿಗೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವಿ ಮಹಾತ್ಮೆ ಸೀರಿಯಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಎಲ್ಲ ಪಾತ್ರದ ದಾರಿಗಳು ಆ ಪಾತ್ರಕ್ಕೆ ಹೇಳಿ ಮಾಡಿಸೋರು ಆಗಿದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ಕೇಳೋಕ್ಕೆ ಇಷ್ಟಪಡ್ತೀನಿ, ಇಲ್ಲಿವರೆಗೂ ರಾಗಿಣಿನ ಹೇಗೆ ಸಪೋರ್ಟ್ ಮಾಡಿದ್ದೀರೋ ಇನ್ನು ಮುಂದೆ ಈ ನಾರದನ್ನು ಕೂಡ ಹಾಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಇದ್ದರೆ ಇದರಲ್ಲೂ ಒಂದು ಒಳ್ಳೆ ಹೆಸರು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ ಕ್ಯಾರೆಕ್ಟರ್ ಅಂತೂ ಇಲ್ಲ ತಾನೆ, ಯಾವುದು ತಂದಿಡು ತಮಾಷೆ ನೋಡೋದು. ಅಂದರೆ ನಾನು ಹಾಗೆ ಅಂದ್ಕೊಂಡಿದ್ದೆ. ಫಸ್ಟ್ ಆಫ್ ಆಲ್ ಈ ನಾರದ ಅಂದರೆ ತಂದಿಟ್ಟು ತಮಾಷೆ ನೋಡೋ ಅಂತಲೇ ಕಲ್ಪನೆ, ಪ್ರತಿಯೊಬ್ಬರಿಗೂ ಅದೇ ಕಲ್ಪನೆ. ಬಟ್ ಈ ಪಾತ್ರ ನಾನು ಮಾಡ್ತಾ 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 ಅನಿಸಿದ್ದು, ಅವನೇನು ತಂದಿಡಲ್ಲ, ಇದ್ದಿದ್ದನ್ನು ಹೇಳ್ತಾನೆ, ಇರೋ ವಾಸ್ತವನ ಹೇಳ್ಬಿಡ್ತಾನೆ. ಅದು ಅದೇನಕ್ಕೋಸ್ಕರ ಅಲ್ಲೇನೋ ಒಂದು ಆಗ್ತಿರುತ್ತೆ, ಅದನ್ನು ಒಳ್ಳೆ ಉದ್ದೇಶಕ್ಕೋಸ್ಕರ ಹೇಳ್ತಾನೆ. ಈ ಸತ್ಯ ಯಾವಾಗಲೂ ಕಹಿ ಅಂತಾರಲ್ಲ, ಹಾಗಾಗಿ ಅವ್ನ ಮಾತನ್ನ ಅಷ್ಟು ಈಸಿಯಾಗಿ ಯಾರಿಗೂ ಅರ್ಗಿಸ್ಕೊಳಕ್ಕಾಗಲ್ಲ. ಅದನ್ನು ತಂದಿಟ್ಟು ತಮಾಷೆ ನೋಡ್ತಾನೆ ಅನ್ನೋ ಥರ ಅರ್ಥ ಮಾಡ್ಕೊಳ್ತಾರೆ. ಬಟ್ ತುಂಬ ಒಳ್ಳೆ ಪಾತ್ರ. ನನಗೇನಕ್ಕೆ ನಾರದನಿಗೆ ತಂದಿಟ್ಟು ತಮಾಷೆ ನೋಡ್ತಾರೆ ಅಂತ ಈ ಪಾತ್ರ ಹಾಕಿದ ಮೇಲೆ ನನಗೆ ಅದೆಲ್ಲ ಅರೈಸ್ ಆಯಿತು. ಯಾಕಂದರೆ ನಾನು ಈ ಪಾತ್ರ ಮಾಡಬೇಕಾದ್ರೆ ತುಂಬ ಹೋಮ್ವರ್ಕ್ ಕೂಡ ನಾನು ಮಾಡಿದ್ದೀನಿ. ಯಾಕಂದರೆ ರಾಜ್ಕುಮಾರ್ ಸರು ನಾರದ ಪಾತ್ರ ಹಾಕಿದ್ದಾರೆ. ಆಮೇಲೆ ನಮ್ಮ ಅನಂತ್ನಾಗ್ ಸರ್ ನಾರದ ವಿಜಯದಲ್ಲಿ ತುಂಬ, ಯಾಕಂದ್ರೆ ನನಗೆ ಸಿಕ್ಕಾಪಟ್ಟೆ ಹೆದರಿಕೆ ಇತ್ತು. ಇಷ್ಟು ವರ್ಷ ಕಾಮಿಡಿ ರೋಲ್ ಮಾಡಿ ಮಾಡಿ ಅಲ್ಲಿ ನಾವು ಹೇಗಾದರೂ ಮಾತಾಡ್ಬೋದು. ಇಲ್ಲಿ ಮೇನ್ಲಿ ನಮ್ಮ ಭಾಷೆ ತುಂಬ ಸ್ವಚ್ಛವಾಗಿರಬೇಕು, ಆ ಉಚ್ಚಾರಣೆ ತುಂಬ ಚೆನ್ನಾಗಿರಬೇಕು. ಅದೆಲ್ಲ ಸ್ವಲ್ಪ ಎಲ್ಲ ಹೋಮ್ವರ್ಕ್ ಮಾಡಿ ಓದಿ 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 ಇವಾಗ ದಿನ ಹೋಗ್ತಾ ಹೋಗ್ತಾ ಒಂದೊಂದು ದಿನದ ಶೂಟಿಂಗಲ್ಲೂ ನಾವು ತುಂಬ ಕಲಿತಾ ಇದ್ದೀವಿ. ಇಲ್ಲಿ ನಮಗೆ ತ್ರಿಶೂಲ್ ಸರ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ಹೀಗೆ ಮಾಡಿ ಅಂತೆಲ್ಲ ಹೇಳ್ಕೊಡ್ತಾರೆ. ಸೊ ಹಾಗಾಗಿ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಬಟ್ ಒಳ್ಳೆ ಒಂದು ಪಾತ್ರ, ಖುಷಿ ಆಗ್ತಾ ಇದೆ. ಬಟ್ ನೀವು ಕಾಮಿಡಿ ರೋಲ್ ಮಾಡಿ ಜಾಸ್ತಿ ಆಗಿತ್ತು ಅಂತ ಹೇಳ್ತಾ ಇದ್ರಿ. ಬಟ್ ಇಲ್ಲೂ ಕೂಡ ನಾರದನ್ನ ನೋಡಿದ ತಕ್ಷಣ ಮಕ್ಕಳು ನಾರಾಯಣ ನಾರಾಯಣ ಅಂದ ತಕ್ಷಣ ನಗುನೇ ಬರೋದು. ಹೌದು ಹೌದು ಹೌದು. ಯಾಕಂದರೆ ಆ ಪಾತ್ರನೇ ಹಂಗಲ್ವಾ, ಜಾಲಿ. ಯಾರು ಏನೇ ಅಂದರು, ಏನೇ ಮಾತಾಡಿದ್ರು ಅವ್ನು ತಂದಿಡ್ತಾನೆ ಅಂತ ಹೇಳ್ತಾರೆ. ಕಪಟಿ ಅಂತ ಅಂತಾರೆ, ಇನ್ನೊಂದು ಅಂತಾರೆ. ಅವ್ನು ಯಾವಾಗ ನಗ್ತಾ ಹಸನ್ಮುಖಿ ಆಗಿರ್ತಾನೆ. ಯಾಕಂದರೆ ಇನ್ನೊಬ್ಬರನ್ನ ನಾವು ಗೆಲ್ಲೋಕ್ಕಾಗೋದು ನಮ್ಮ ನಗುವಿಂದ ಅಷ್ಟೇ, ಬೇರೆ ಸಾಧ್ಯನೇ ಇಲ್ಲ. ನೀವು ನಿಮ್ಮ ಎಷ್ಟೇ ದೊಡ್ಡ ವೈರಿ ಆಗಿರಲಿ, ಅವ್ರ ಮುಂದೆ ಹೋಗ್ಬಿಟ್ಟು ನೀವು ಒಂದು ಸ್ಮೈಲ್ ಕೊಟ್ಬಿಟ್ರೆ ಎಂಥವ್ರು ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿರಿ, ಕರಗಿ ನೀರಾಗಿ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಇದೊಂದು ಪಾತ್ರ ಯಾವಾಗಲೂ ಹಸನ್ಮುಖಿ ಇವನು. ಹಾಗಾಗಿ ನಾನು ಯಾವಾಗ ನಗ್ತಾ ಇರ್ತೀನಿ. ಸಡನ್ನಾಗಿ ಎಷ್ಟು ಜನ ಮಕ್ಕಳು ಆಮೇಲೆ ಈ ಪಾತ್ರ ಹಾಕ್ತಿದ್ದಂಗೆ ಇಲ್ಲೊಂದು ಹೂ ಹಾಕೊತಿದ್ದಂಗೆ ನಾರದ್ರೆ ನಾರಾಯಣ ನಾರಾಯಣ ಅಂತಾರೆ.
ನೈಸ್ ನೈಸ್. ನಮ್ಮ ತಂದೆ ತಾಯಿಗೂ ತುಂಬ ಸಂತೋಷ ಇದೆ, ಯಾಕಂದರೆ ಒಳ್ಳೆ ಪಾತ್ರ ಮಾಡ್ತಾ ಇದೆಯಾ. ಒಂದು ಪೌರಾಣಿಕ ಸೀರಿಯಲಲ್ಲಿ ಒಂದು ಯಾಕಂದರೆ ಎಲ್ಲ ದೇವತೆಗಳು ಶಿವ, ವಿಷ್ಣು, ಬ್ರಹ್ಮ ಅವರೆಲ್ಲರೂ ಎದುರುಗಡೆ ಒಂದು ಪಾತ್ರ ಮಾಡ್ಬೇಕಂತ ಅಂದಾಗ ಆ ಸೆಟ್ಟಲ್ಲಿದ್ದಾಗ ನಮಗೆ ಅವರು ಆ ಪಾತ್ರ ಅಂತ ಅನ್ಸಲ್ಲ, ಅವರೇ ಆ ಶಿವನೇ ಹಾಗೆ ಅನ್ಕೊಂಡು ಮಾಡೋದಿದೆಯಲ್ಲ ನೋಡಿ, ಹೇಳ್ಬೇಕಾದ್ರೆ ಮೈ ಜುಮ್ ಅನ್ಸುತ್ತೆ. ಮನೆ ಕಟ್ಟಿದ್ದೀರಂತೆ? ಮನೆ ಆಲ್ಮೋಸ್ಟ್ 1 ವರ್ಷದ ಮೇಲೆ ಆಯಿತು ಮೇಡಮ್. ಏನು ಗೊತ್ತಾ, ನಮ್ಗೆ ಆಗೋ ಟೈಮಲ್ಲಿ ಎಲ್ಲ ಮಾಡ್ಕೋಬೇಕು ಮೇಡಮ್. ಕುದುರೆ ಓಡ್ತಾ ಇರಬೇಕಾದ್ರೆ ಚೆನ್ನಾಗಿ ಓಡಿಸ್ಬೇಕು. ಹಾಗಾಗಿ ದೇವರ ಆಶೀರ್ವಾದದಿಂದ, ಎಲ್ಲ ಜನರ ಆಶೀರ್ವಾದದಿಂದ ಅವ್ರು ನನ್ನನ್ನು ಇಲ್ಲಿ ತನಕ ತೊಗೊಂಬಂದಿದ್ದಾರೆ. ಸೊ ಹಾಗಾಗಿ ನಾನು ಇವಾಗ ಇಲ್ಲೇ ಇರ್ತೀನಿ, ನಾ ಬೆಂಗಳೂರಲ್ಲೇ ಇರ್ತೀನಿ. ತಂದೆ ತಾಯಿ ಅಲ್ಲಿರ್ತಾರೆ ಊರಲ್ಲಿ, ಸಾಗರದಲ್ಲಿ. ಸೊ ಅವ್ರಿಗೊಂದು ನೆಲೆ ಮಾಡಿಕೊಡ್ಬೇಕು, ಅವರೊಂದು ಚೆನ್ನಾಗಿರಬೇಕು. ನಿಮಗೆ ಯಾರು ಏನೇ ಹೇಳಲಿ, ಯಾರು ಏನೇ ಮಾತಾಡಲಿ, ತಂದೆ ತಾಯಿ ಆಶೀರ್ವಾದ ನಮ್ಮೇಲಿತ್ತು ಅಂದರೆ ನಮ್ಮ ಏನಂತಾರೆ ಏಳಿಗೆ ಇದ್ದೇ ಇರುತ್ತೆ. ತಂದೆ ತಾಯಿ ಒಂದು ಖುಷಿಯಾಗಿರ್ಬೇಕು ಅವರಲ್ಲಿ ಕಾಲ್ ಮಾಡಿದಾಗ. ಯಾಕಂದರೆ ಈ ಬಿಫೋರ್ ನಾನು ಮನೆ ಕಟ್ಟೋಕ್ಕಿಂತ ಹಿಂದೆ ಮಳೆ ಬಂತು ಅಂತ ಹೇಳ್ತಾ ಇದ್ರು, ಫುಲ್ ರಾತ್ರಿ ಎಲ್ಲ ನಾವು ನೆಂದ್ವಿ, ಹಾಸಿಗೆ ಎಲ್ಲ ಹಸಿ ಆಗಿಬಿಟ್ಟಿದೆ, ಅದೆಲ್ಲ ಕೇಳ್ತಾ ಇದ್ನಲ್ಲ. ನನಗಿಲ್ಲಿ ತುಂಬ ಅನ್ಕಂಫರ್ಟೇಬಲ್ ಇದ್ದೆ ನಾನು. ಈಗ ಈ ಮನೆ ಒಂದು ಕಟ್ಟಿದ ಮೇಲೆ ಏನೋ ಒಂಥರ ಸಮಾಧಾನ, ಅವರೆಲ್ಲ ಆರಾಮಾಗಿದ್ದಾರಲ್ಲ ಅಲ್ವಾ. ನಾನು ಎಲ್ಲರಿಗೂ ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ತಂದೆ ತಾಯಿನ ಒಂದು ಖುಷಿಯಾಗಿ ನೀವು ನೋಡಿದ್ರೆ ನೀವು ಎಲ್ಲಿ ಹೋದ್ರೂ ಆರಾಮಾಗಿ ಇದ್ದು ಬರ್ಬೋದು. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಗಾದೆನೇ ಇದೆ. ಸೆಕೆಂಡ್ ಯಾವಾಗ? ಇಲ್ಲ ಮೇಡಮ್, ಇನ್ನೂ ತುಂಬ ವರ್ಷಗಳಿದೆ, ಇನ್ನೂ ಸಾಧನೆ ಮಾಡಬೇಕಾಗಿರೋದು ತುಂಬ ಇದೆ. ಸೊ ಇದೇ ಒಂದೊಂದೇ ಇವಾಗ ಒಂದು ಹಂತವಾಗಿ ನಾನು ಮಾಡ್ತಾ ಇದ್ದೀನಿ. ಇನ್ನೂ ಒಬ್ಬ ಕಲಾವಿದನಾಗಿ ಕಲಾ ಸೇವೆ ಮಾಡೋದು ನನ್ನಿಂದ ತುಂಬ ಇದೆ. ಇನ್ನೂ ಒಂದು ಹೆಜ್ಜೆ ಇಡ್ತಾ ಇದ್ದೀನಿ. ಕಲಾವಿದನಾಗಿ ಇಂಡಸ್ಟ್ರಿಗೆ ನಾನು ಬಂದಿದ್ದೀನಿ. ನನ್ನ ಕಡೆಯಿಂದ ಎಷ್ಟು ಮಟ್ಟಿಗೆ ಕಲಾ ಸೇವೆ ಮಾಡೋಕ್ಕಾಗುತ್ತೋ ಕಲಾ ಸೇವೆ ನಾನು ಮಾಡ್ತೀನಿ. ಎಲ್ಲ ಅಭಿಮಾನಿಗಳಿಗೂ ಅದನ್ನು ಸಂತೋಷ ಪಡಿಸ್ಬೇಕು ಅಂತ ಆಸೆ ಇದೆ. ನಾ ಇರೋ ತನಕ ನಾನು ಮಾಡ್ತಾ ಇದ್ದೀನಿ. ಅದ್ರ ಬಟ್ ಆಸೆಗಳು ಇನ್ನು ಏನೇನೇನೇನೋ ಕನಸಿದೆ, ಅದೆಲ್ಲ ಸ್ವಲ್ಪ ಈಡೇರಿದ ಮೇಲೆ ಮದುವೆ. ನಾರಾಯಣ ನಾರಾಯಣ. ಸುಳ್ಳು ಯಾಕೋ ನಿಮ್ಮ ಮುಖದಲ್ಲಿ ಮೇಡಮ್, ಸುಳ್ಳು ತಾಂಡವ ಆಡ್ತಾ ಇದೆ. ಬ್ರಹ್ಮಚಾರಿ, ನಾರದನ್ ಪಟ್ಟ ಬ್ರಹ್ಮಚಾರಿ. ಸೊ ಇಲ್ಲ ಮೇಡಮ್. ಈಗ ನೀವು ಸಾಗರದಿಂದ ಅವತ್ತು ಕಿರುತೆರೆಗೆ ಬರಬೇಕು, ಇಲ್ಲದ್ರೆ ಬೆಂಗಳೂರಿಗೆ ಬರಬೇಕು ಅಂತ ನೀವು ರೆಡ್ ಬಸ್ ಹತ್ಕೊಂಡು ಬಂದಿದ್ರು, ಓಲ್ವೋ ಬಸ್ ಹತ್ಕೊಂಡು ಬಂದಿದ್ರು, ನನಗೆ ಗೊತ್ತಿಲ್ಲ. ಟ್ರೈನಲ್ಲಿ ಬಂದಿದ್ದೀರಾ? ನಾವು ಬಸ್ಸಲ್ಲೇ ಬಂದಿರೋದು, ಅದು ಬೇರೆ ಪ್ರಶ್ನೆ. ಬಂದು ಇಲ್ಲಿ ಒಂದು ಗೂಡು ಕಟ್ಕೊಂಡು ಇವತ್ತು ನಿಮ್ಮದೇ ಆದಂಥ ಒಂದು ಸ್ವಂತ ಗೂಡು ಮಾಡಿಕೊಂಡು ಏನು ಅಷ್ಟು ಈಸಿ ಅಂತದ ಕೆಲಸ ಅಲ್ಲ. ತುಂಬ ನೀವು ಹಾರ್ಡ್ ವರ್ಕ್ ಮಾಡಿರ್ತೀರಾ. ಹುಡುಗಿ ಪಾತ್ರ ಅಂತ ಅಂದರೆ ಅದಕ್ಕೆ ಹಾವ ಭಾವ ಎಲ್ಲವೂ ಬದಲಾಗಬೇಕು. ಹುಡುಗಿ ಪಾತ್ರ ಅಂತ ಅಂದಾಗ ಬೇರೆಯವ್ರು ನೋಡೋದು ಚೇಂಜಸ್ ಇರುತ್ತೆ ಡೆಫಿನೆಟ್ಲಿ. ಅದೆಲ್ಲವನ್ನು ಮಾಡಿಕೊಂಡು ಇವತ್ತು ಈ ಸ್ಟೇಜಿಗೆ ಬಂದಿದ್ದೀರಾ. ಆ ಒಂದು ಸ್ಟ್ರಗ್ಲಿಂಗ್ ಎಲ್ಲ ನೆನಪಿಸ್ಕೊಳ್ಳೋದಾದರೆ ಏನು ಅನಿಸುತ್ತೆ ಇವತ್ತು? ಇಲ್ಲ ಮೇಡಮ್, ಯಾಕಂತ ಹೇಳಿದರೆ ನಾವು ಬರೀ ಸಿಹಿಯನ್ನೇ ಉಂಡ್ಕೊಂಡು ನಾವು ಬಂದರೆ ನಮಗೆ ಯಾವುದ್ರ ಮೇಲೂ ಖುಷಿ ಅನಿಸಲ್ಲ. ನೆನ್ನೆ ಪಾಯಸ ತಿಂದಿದ್ದೆ, ನಾನು ಮೊನ್ನೆ ಪಾಯಸ ತಿಂದಿದ್ದೆ, ಅದ್ರ ಹಿಂದಿನ ದಿನ ಪಾಯಸ ತಿಂದಿದ್ದೆ, ಹೋಳಿಗೆ ತಿಂದಿದ್ದೇನೆ, ಹೋಳಿಗೆ ತಿಂತಾ ಇದ್ದೀನಿ. ನಿಮ್ಗೆ ಇವತ್ತು ಯಾರೋ ಒಂದು ಸ್ವೀಟ್ ತಂದು ಕೊಟ್ಟರೆ ಅನಿಸುತ್ತೆ. ಒಂದು ಸ್ವಲ್ಪ ಕಹಿ ಉಣ್ಬೇಕು. ನಿಮಗೆ ಸಿಹಿ ಬೆಲೆ ಗೊತ್ತಾಗಬೇಕು ಅಂತ ಅಂದರೆ ಕಹಿ ತಿಂದ ಅನುಭವ ಇರಬೇಕು. ಸೊ ಹಾಗಾಗಿ ಕಷ್ಟ ಕಾಮನ್ ಮೇಡಮ್. ನಾನು ಕಷ್ಟಪಟ್ಟಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟನೇ ಪಡಲ್ಲ. ಬಿಕಾಸ್ ಯಾರು ಕಷ್ಟಪಟ್ಟಿಲ್ಲ, ನಿಮ್ಮಿದ್ರಲ್ಲಿ ನೀವು ಕಷ್ಟಪಟ್ಟಿದ್ದೀರಾ, ಎಲ್ಲರೂ ಕಷ್ಟಪಟ್ಟಿರ್ತಾರೆ. ಸೊ ಅವರವರ ಒಂದು ರೀತಿಯಲ್ಲಿ ಅವ್ರು ಕಷ್ಟಪಟ್ಟಿರ್ತಾರೆ. ಸೊ ಹಾಗಾಗಿ ಕಷ್ಟ ಇತ್ತು, ಇವಾಗ ಚೆನ್ನಾಗಿದೆ, ನಾಳೆದು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಈ ಇರೋಷ್ಟು ದಿನ ಖುಷಿಯಾಗಿರಬೇಕು, ಇನ್ನೊಬ್ಬರನ್ನ ಖುಷಿ ಪಡಿಸ್ಬೇಕು. ತುಂಬ ಖುಷಿ ಆಗುತ್ತೆ. ಯಾಕಂದರೆ ನೀವು ಅವಾಗಲೇ ಹೇಳಿದ್ರೆ ಹೆಣ್ಣು ಪಾತ್ರ ಹಾಕ್ಕೊಂಡು, ಹೌದು ಹೆಣ್ಣು ಪಾತ್ರ ಹಾಕಿದೆ, ಅದನ್ನು ಜನರಿಗೆ ರಿಸೀವ್ ಮಾಡ್ಕೊಳ್ಳೋಕ್ಕೆ ಇನಿಷಿಯಲಿ ಒಂದು ಸ್ವಲ್ಪ ಕಷ್ಟ ಆಯಿತು. ಏನೇನೋ ಅಂದರು ಮಾಡಿದ್ರು, ಆಮೇಲೆ ಎಲ್ಲ ರಿಸೀವ್ ಮಾಡಿಕೊಂಡ್ರು. ಬಟ್ ಇನ್ನೂ ತುಂಬ ಜನ ಫ್ಯಾನ್ ಫಾಲೋವರ್ಸ್ ಸ್ಟಾರ್ಟಿಂಗಿಂದನೇ ರಿಸೀವ್ ಮಾಡಿಕೊಂಡ್ರು. ಒಂದಿಷ್ಟು ಜನ ಆವಾಗಲೂ ಅಂತಿದ್ರು, ಇವಾಗಲೂ ಅಂತ ಇದ್ದಾರೆ. ಸೊ ಅದೆಲ್ಲ ಚಾಲೆಂಜಸ್ ಮಧ್ಯೆ ರಾಘು ಒಂದು ಹುಡುಗ ಪಾತ್ರ ಯಾಕೆ ಮಾಡ್ತಾ ಇಲ್ಲ ಅಂತ ಒಂದು ಕ್ವಶನ್ ಎಲ್ಲರಲ್ಲೂ ಅರೈಸ್ ಆಗ್ತಾಯಿತ್ತು. ನನಗೆ ಅದೊಂದು ಸಿಕ್ಕಿರಲಿಲ್ಲ. ಅದೊಂದು ಪಾತ್ರ ಸುಮ್ಮನೆ ಹಿಂಗೆ ಬಂದು ಹೋಗೋದು ನನಗೆ ಇಷ್ಟ ಇರಲಿಲ್ಲ. ಏನೋ ಒಂದು ಪಾತ್ರ, ಒಳ್ಳೆ ಪಾತ್ರ ಮಾಡಬೇಕು ಅಂತ ಆ ಅವಕಾಶ ಇವಾಗ ಸಿಕ್ಕಿದೆ, ಇವಾಗ ಮಾಡ್ತಾಯಿದ್ದೀನಿ ಮೇಡಮ್.